ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡಿ, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂತಹ ದೃಶ್ಯ. 48 ವರ್ಷ ಬದುಕಿ ಬಾಳಬೇಕಾದಂಥ ಜೀವ ಇನ್ನು ಚಿತ್ರರಂಗಕ್ಕೆ, ಕಿರುತೆರೆಗೆ ಅನೇಕ ಕೊಡುಗೆಗಳನ್ನು ಕೊಡಬೇಕು ಅಂತ ಕನಸು ಕಂಡವರು ದಿಲೀಪ್ ರಾಜ್. ಇದ್ದಿದ್ರೆ ಇನ್ನೆಷ್ಟು ಒಳ್ಳೆ ಸೀರಿಯಲ್ಗಳು ಬರ್ತಾ ಇತ್ತು, ಎಷ್ಟು ಸಿನಿಮಾಗಳೆಲ್ಲ ಆಕ್ಟ್ ಮಾಡ್ತಾ ಇದ್ರು, ಇನ್ನೆಷ್ಟು ಕಲಾವಿದರಿಗೆ ಅನ್ನದಾತ ಆಗ್ತಾ ಇದ್ರು ಗೊತ್ತಿಲ್ಲ. ಬಟ್ ಇಷ್ಟು ಬೇಗ ಅವರು ಕೊನೆ ಉಸಿರೆಳಿತಾರೆ ಅಂತ ಅಂದರೆ ಅವರು ಕುಟುಂಬಸ್ಥರಿಗೆ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಸ್ಪಾಟ್ ಅಲ್ಲೇ ಇದ್ದಾರೆ ಸದ್ಯಕ್ಕೆ. ಗಿರೀಶ್, ಏನಾಗ್ತಾ ಇದೆ? ಕುಟುಂಬಸ್ಥರ ಗೋಳಾಟ ನೋಡಕ್ ಆಗ್ತಾ ಇಲ್ಲ, ಹೊರಗಿನವ್ರಿಗೆ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ಪಾಪ ಫ್ಯಾಮಿಲಿ ರಾತ್ರಿ ಊಟ ಮಾಡಿದಾರೆ ಚೆನ್ನಾಗಿ ನಗ್ನಗ್ತಾ, ಬೆಳಗ್ಗೆದ್ದು ಇಲ್ಲ ದಿಲೀಪ್ ರಾಜ್ ಅಂದಾಗ ಕುಟುಂಬಸ್ಥರ ಆಕ್ರಂದ ಮುಗಿಲು ಮುಟ್ಟಿದೆ. ಏನಾಗ್ತಾ ಇದೆ ಸ್ಥಳದಲ್ಲಿ ಅಂತ? ಖಂಡಿತವಾಗಿಯೂ ಈ ಒಂದು ಸ್ಥಿತಿಗತಿಯನ್ನ ನೋಡಿದ್ದೆ ಆದ್ರೆ ಎಂತವರ ಮನಸ್ಸು ಕೂಡ ಕದರುತ್ತೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ 47 ವರ್ಷದ ಸ್ಫುರದ್ರೂಪಿ ನಟ ನಿನ್ನೆ ರಾತ್ರಿ ಇದ್ರು, ಅಂದ್ರೆ 10 ಗಂಟೆ ಸುಮಾರಿಗೆ ಊಟವನ್ನ ಮಾಡಿದ್ರು. ಆದ್ರೆ ಅದಾದ ನಂತರದಲ್ಲಿ ಸ್ವಲ್ಪ ಎದೆನೋವು ಅಂತ ಹೇಳಿ ಅವರು ತಮ್ಮ ಸ್ನೇಹಿತರೊಬ್ಬರಿಗೆ ಹೇಳಿದ್ರಂತೆ. ಅದಾದ ನಂತರದಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದ್ರೂ ಕೂಡ ಅವರನ್ನ ಸಾವಿನ ದವಡೆಯಿಂದ ಪಾರ್ ಮಾಡೋದಕ್ಕೆ ಆಗಿಲ್ಲ. ಸದ್ಯದ ಪರಿಸ್ಥಿತಿಯ ಬಗ್ಗೆ ನಾವು ಮಾತಾಡೋದಾದ್ರೆ ಮನೆಯ ಬಳಿ ಸಾಕಷ್ಟು ಅವರ ಏನು ಕಿರುತೆರೆ ನಟ ನಟಿಯರಾಗಿರ್ಬೋದು ಅಥವಾ ಸಂಬಂಧಿಕರು ಸೇರಿದಂತೆ ಕುಟುಂಬಸ್ಥರು ಸಾಕಷ್ಟು ಸೇರಿದ್ದಾರೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಅವರ ಹತ್ತಿರದ ಒಬ್ರು ಸಂಬಂಧಿಯೊಬ್ರು ಖಂಡಿತವಾಗಿಯೂ ತಲೆ ಸುತ್ತಿ ಕೂಡ ಅವರು ನೆಲದ ಮೇಲೆ ಬಿದ್ದು ಹೋದ್ರು. ಅಷ್ಟರ ಮಟ್ಟಿಗೆ ಒಂದು ಅವರ ನೋವು ಅಥವಾ ಅವರಿಲ್ಲದ ಒಂದು ನೋವು ಕಾಡ್ತಾ ಇದೆ ಅಂತಾನೆ ಹೇಳ್ಬೇಕು. ಅಂದ್ರೆ 47 ವರ್ಷಕ್ಕೆ ಹೃದಯಾಘಾತ ಆಗುತ್ತೆ ಅಂತ ಅಂದ್ರೆ ಖಂಡಿತವಾಗಿ ಇತ್ತೀಚಿನ ದಿನಗಳಲ್ಲಿ ಇದು ಸರ್ವೇ ಸಾಮಾನ್ಯ ಆಗದೆ ಇದ್ರೂ ಕೂಡ ಖಂಡಿತವಾಗಿ ಎಲ್ಲರಿಗೂ ಒಂದು ಶಾಕಿಂಗ್ ವಿಚಾರ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅವರನ್ನ ನೋಡ್ಲಿಕ್ಕೆ ಯಾವುದೇ ರೀತಿಯ ಅವರಿಗೆ ಅವರ ದೇಹದಲ್ಲಿ ಈ ರೀತಿಯ ಕಾಯಿಲೆಗಳಿದೆ ಅಂತ ಮೇಲ್ನೋಟಕ್ಕೆ ಕಾಣಿಸುದಿಲ್ಲ. ಯಾಕಂದ್ರೆ ಅಷ್ಟು ಫಿಟ್ ಅಂಡ್ ಫೈನ್ ಆಗಿದ್ರು. ಆದ್ರೆ ಇವತ್ತಿನ ಈ ಒಂದು ಏನು ಘಟನೆ ಆಗಿದೆ ಖಂಡಿತವಾಗಿ ಇದನ್ನ ಯಾರ ಕೈಲೂ ಅರ್ಗಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಅವರ ಕುಟುಂಬಸ್ಥರು ಕೂಡ ಅವರ ನೋವಿನಿಂದ, ಆದ್ರೆ ಅವರಿಲ್ಲ ಅನ್ನುವ ಒಂದು ನೋವಿನಿಂದ ಈಚೆ ಬರೋದಕ್ಕೂ ಕೂಡ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿನ ಸ್ಥಿತಿಗತಿಯನ್ನ ನೋಡಿದ್ದೆ ಆದ್ರೆ ಮೇಲ್ನೋಟಕ್ಕೆ ನಮ್ಗೆ ತಿಳಿದು ಬರುತ್ತೆ. ಇನ್ನುಳಿದಂತೆ ಅವರ ಮುಂದಿನ ಕೆಲಸ ಕಾರ್ಯಗಳು ಏನಿದೆ ಅದರ ಬಗ್ಗೆ ಯಾವುದೇ ಮಾಹಿತಿಯನ್ನ ಕುಟುಂಬಸ್ಥರು ನೀಡ್ಲಿಕ್ಕೆ ರೆಡಿ ಇಲ್ಲ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅವರು ಆನ್ಸರ್ ಅಥವಾ ಉತ್ತರವನ್ನ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಏನು ಒಂದು ಅಗಲಿಕೆಯ ನೋವಿದೆ ಅದನ್ನ ಭರಿಸಲಿಕ್ಕೆ ಅವರ ಬಳಿ ಸಾಕಷ್ಟು ಕಣ್ಣೀರಿಲ್ಲ ಅಂತಾನೆ ಹೇಳ್ಬೇಕು. ಹೀಗಾಗಿ ಸದ್ಯದ ಮಾಹಿತಿ ಪ್ರಕಾರ ಅವರ ಮೃತದೇಹವನ್ನ ಏನು ಉತ್ತರಹಳ್ಳಿಯ ಸುಬ್ರಹ್ಮಣ್ಯಪುರದ ರಾಷ್ಟ್ರೀಯ ನಿವಾಸದಲ್ಲೇ ಇಟ್ಟಿದ್ದಾರೆ. ಸಾಕಷ್ಟು ಸಾರ್ವಜನಿಕರು ಕೂಡ ಆಗಮಿಸಿ ಅವರ ಪಾರ್ಥಿವ ಶರೀರದ ದರ್ಶನವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನುಳಿದಂತೆ ಸಾಕಷ್ಟು ಸಹ ನಟರು, ಕಲಾವಿದರು, ಕಿರುತೆರೆ ಹಾಗೂ ಹಿರುತೆರೆ ನಟರು ಕೂಡ ಬಂದು ಅವರ ಪಾರ್ಥಿವ ಶರೀರದ ದರ್ಶನವನ್ನ ಮಾಡ್ತಾರೆ. ಅದಾದ ನಂತರವಷ್ಟೇ ಅವರ ಮುಂದಿನ ಕೆಲಸ ಕಾರ್ಯ ಏನಿದೆ ಅದರ ಬಗ್ಗೆ ಮಾಹಿತಿ ತಿಳಿದು ಬರುತ್ತೆ. ಸುದ್ದಿ ಓಕೆ ಗಿರೀಶ್, ಹಂಗಾದ್ರೆ ಈ ಹೃದಯಾಘಾತ ಆಗೋಕ್ಕೂ ಮುನ್ನ ವೈದ್ಯರು ಹೇಳೋ ಪ್ರಕಾರ ಒಂದಷ್ಟು ಸಿಂಪ್ಟಮ್ಸ್ ತೋರಿಸಿರುತ್ತೆ ಅಂತ ತಾವು ಹೇಳ್ತಾ ಇರೋ ಪ್ರಕಾರ ಆ ರೀತಿ ನೋವು ಹೇಳ್ಕೊಂಡಿದ್ರಂತ ಕುಟುಂಬಸ್ಥರ ಬಳಿ. ಏನು ಹೇಳ್ತಾ ಇದ್ರಿ ನೀವು? ಆಸ್ಪತ್ರೆ ಕರ್ಕೊಂಡು ಹೋದ್ರು ಅವ್ರಿಗೆ ನೋವು ಕಾಣಿಸ್ಕೊಂಡಂಗೆ ಅಂತ, ಅಂದ್ರೆ ಜೀವ ಆಯ್ತಾ ಆಸ್ಪತ್ರೆಗೆ ಹೋಗೋಕ್ಕೂ ಮುನ್ನ ಅವ್ರಿಗೆ? ಶ್ರುತಿ, ನಾನು ಇಲ್ಲಿ ಕೆಲವೊಬ್ಬರನ್ನ ವಿಚಾರಿಸಿದೆ. ಅವರು ಹೇಳುವ ಒಂದು ರೀತಿಯಲ್ಲಿ ಹೌದು, ಅವ್ರಿಗೆ ಸ್ವಲ್ಪ ಎದೆನೋವು ಬಂದಿದ್ದು. ಆ ಒಂದು ಸಂದರ್ಭದಲ್ಲಿ ಅವರ ಸ್ನೇಹಿತರಿಗೆ ಅವರು ತಿಳಿಸಿದ್ರು. ಖುದ್ದು ಆಸ್ಪತ್ರೆಗೆ ಹೋಗಿದ್ರು. ನಂತರದಲ್ಲಿ ಅವರ ಸ್ನೇಹಿತರು ಕೂಡ ಬಂದಿದ್ರು. ಆದರೆ ಆಸ್ಪತ್ರೆಗೆ ಹೋಗುವ ದಾರಿಯಲ್ಲಿ ಅವರಿಗೆ ಈ ರೀತಿ ಆಗಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಇದೇ ರೀತಿ ಆಗಿದೆ ಅಂತ ಇನ್ನು ನಮಗೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅವರ ಜೊತೆ ಹೋದವರು ಯಾರು ಇದೆಲ್ಲವನ್ನೂ ಕೂಡ ನಾವು ತಿಳ್ಕೊಬೇಕಾಗಿದೆ. ಅವರ ಕುಟುಂಬಸ್ಥರು ಕೂಡ ಯಾವುದೇ ಮಾಹಿತಿಯನ್ನ ನೀಡ್ಲಿಕ್ಕೆ ತಯಾರಿಲ್ಲ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಒಂದು ನೋವಲ್ಲಿ ಅವರಿದ್ದಾರೆ. ಈ ಒಂದು ನೋವಲ್ಲಿ ನಾವು ಕೇಳಿದ್ರು ಕೂಡ ಅವರು ಅದೆಲ್ಲವನ್ನೂ ಕೂಡ ಉತ್ತರವನ್ನ ಕೊಡೋದಿಲ್ಲ. ಹೀಗಾಗಿ ಅದೆಲ್ಲ ಮಾಹಿತಿಗಳು ಅವರ ಕುಟುಂಬಸ್ಥರೇ ನೀಡಬೇಕಾಗಿದೆ. ಇದು ಎರಡನೇದಾಗಿ ಅವರ ಸಹನಟರನ್ನ ನಾವು ಕೂಡ ಮಾತಾಡ್ತು ಪ್ರಯತ್ನವನ್ನ ಮಾಡಿದ್ವಿ. ಅವರು ಸುಮಾರು 1 ವಾರದ ಹಿಂದೆ ಅವರ ಜೊತೆ ಒಡನಾಟವನ್ನ ಹೊಂದಿ ಅವರ ಜೊತೆ ಕಾಫಿ ಟೀ ಕೂಡ ಹೋಗಿದ್ರಂತೆ. ಸೀರಿಯಲ್ಗಳ ಬಗ್ಗೆ ಅವರು ಮಾತಾಡಿದ್ರಂತೆ, ಸಿನಿಮಾ ಬಗ್ಗೆ ಮಾತಾಡಿದ್ರಂತೆ. ಇದಾವುದನ್ನು ಕೂಡ ಹೃದಯಾಘಾತದ ವಿಚಾರವಾಗ್ಲಿ ಅಥವಾ ಹೆಲ್ತ್ ವಿಚಾರ ಯಾವುದೂ ಕೂಡ ಯಾವತ್ತೂ ಅವರು ಆರೋಗ್ಯದ ಸಮಸ್ಯೆಯನ್ನ ಅವರ ಕುಟುಂಬಸ್ಥರಾಗ್ಲಿ ಅಥವಾ ಅವರ ಸಹನಟರ ಬಗ್ಗೆ ಅಥವಾ ಸಹನಟರ ಜೊತೆ ಮಾತನಾಡಿರ್ಲಿಲ್ವಂತೆ. ಆದ್ರೆ ಸಡನ್ ಆಗಿ ಈ ರೀತಿ ಒಂದು ಘಟನೆ ಆಗಿ ಅವರು 47 ವರ್ಷಕ್ಕೆ ಏನೋ ಒಂದು ಇಹಲೋಕವನ್ನು ತೆತ್ತಿದ್ದಾರೆ ಅನ್ನೋದು ಸಾಕಷ್ಟು ಅವ್ರಿಗೂ ಕೂಡ ಅರಗಿಸಿಕೊಳ್ಳಲಾರದೆ ವಿಚಾರ ಅನ್ನೋದನ್ನ ನಮ್ಮ ಬಳಿ ಹೇಳ್ಕೊಂಡ್ರು. ಸದ್ಯ ಯಾರು ಕೂಡ ಮಾತನಾಡ್ಲಿಕ್ಕೆ ರೆಡಿ ಇಲ್ಲ. ಎಲ್ಲರೂ ಕೂಡ ಆ ಒಂದು ನೋವಿನಲ್ಲಿ ಮುಳುಗಿ ಹೋಗಿದ್ದಾರೆ. ಸುದ್ದಿ ಇನ್ನು ಕೆಲವು ನಿಮಿಷಗಳು ಅಥವಾ ಕೆಲವು ಸೆಕೆಂಡ್ಗಳು ಆದ ನಂತರದಲ್ಲಿ ಪ್ರತಿಕ್ರಿಯೆ ಏನಾದ್ರೂ ಅವರ ಕುಟುಂಬಸ್ಥರು ನೀಡುತ್ತಾರಾ, ಏನೇನಾಯ್ತು,
ಎಲ್ಲ ಮಾಹಿತಿ ಲಭ್ಯವಾಗುತ್ತೋ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಓಕೆ ಓಕೆ ಗಿರೀಶ್, ಧನ್ಯವಾದಗಳು. ತಮ್ಮೆಲ್ಲ ಮಾಹಿತಿಗೆ ಸ್ಪೇಸ್ ಬೇಕು ಕುಟುಂಬಸ್ಥರಿಗೆ. ಏನಾಗಿದೆ ಅಂತ ಮೋಸ್ಟ್ಲಿ ಕುಟುಂಬಸ್ಥರನ್ನ ಬಿಟ್ರೆ ಇನ್ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ರೋಹಿತ್ ಸರ್ ಬಂದಿದ್ದಾರೆ. ರೋಹಿತ್ ಸರ್ ಯಾರು ವಿಡಿಯೋ ಮಾಡ್ತಾ ಇದ್ದೀರಾ? ಏನಕ್ಕೆ? ಯಾರು ಬೇಡ ಹೋಗಿ ಸರ್, ಬನ್ನಿ ಸರ್, ಸ್ಟೋರಿ ಬನ್ನಿ. ನಾನು ಕೇಳಲ್ಲ, ಬೇಕು ಅವ್ರಿಗೆ ಬರ್ಬೇಕು ಇವಾಗ ಅಷ್ಟೇ. ನಾನು ಯಾರನ್ನ ಕೇಳಲ್ಲ. ನಾನು ಹೇಳ್ತೀನಿ ಅಪ್ಪ ರೋಹಿತ್ ಸರ್ ಸ್ಟೋರಿ ಮಾಡಕ್ ಬಂದಿದ್ದಾರಪ್ಪ. ಅಪ್ಪ ಬೇಕಾ ನೋಡು.